so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, ever, ever. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಹಾಕೋದು. ಯಾಕಪ್ಪ ಅಂದರೆ ಮನೇಲಿ ಸ್ವಲ್ಪ ಕೆಲಸಗಳಿತ್ತು, ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಅದ್ರ ಮಧ್ಯೆ ವಿಡಿಯೋಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಂತ. ಮನೆ ಕ್ಲೀನಿಂಗ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಏನಕ್ಕಪ್ಪ ಇವತ್ತು ಮನೆ ಕ್ಲೀನಿಂಗು ಅಂದರೆ, ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬನೂ ಸೆಲೆಬ್ರೇಷನ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ಮನೆ ಕ್ಲೀನಿಂಗು. ಹಾಗೆ ಧನುರ್ಮಾಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೂ ಮನೆ ಕ್ಲೀನಿಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲದಕ್ಕೂ ಸೇರಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿ ಬಂದು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಅನ್ನ ಉಳಿದಿತ್ತು, ಅದಕ್ಕೇ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲನೇದಾಗಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅಂದರೆ ಉಳಿದಿರೋ ಅನ್ನನ ಹಾಕ್ಕೊಂಡು ರುಬ್ಕೊಳ್ತೀನಿ. ಆನಂತರ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ. ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಬಿರುವ ಅನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಕ್ಲೀನಾಗಿ ಒಂದು ಉಂಡೆ ಅದಕ್ಕೆ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಈಗ ಕಾಫಿ ಆಗಿದ ನಂತರ ಟೈಮ್ ಹೆಂಗೆ ಓಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬೇಗ ಬೇಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹಾಗಲಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಆ ರೆಸಿಪಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಹಾಗಲಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಗೊತ್ತಿದೆ. ಅಕಸ್ಮಾತ್ ನಿಮ್ಗೆ ಏನಾನ ಆ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ. ಈಗ ಎಲ್ಲ ರೊಟ್ಟಿಗಳ್ನೂ ಕ್ಲೀನಾಗಿ ತಟ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ರೊಟ್ಟಿ ತಟ್ಟೋ ಕವರ್ ಅಂತಲೇ ಸಿಗುತ್ತಲ್ಲ, ಅದರಲ್ಲೇ ತಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾರ್ಮಲ್ ಕವರಲ್ಲೂ ತಟ್ಕೊಳ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ತೆಳ್ಳಗೆ ಕ್ಲೀನಾಗಿ ತಟ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆಯೇ ತುಂಬ ಸಾಫ್ಟಾಗೂ ಕೂಡ ಇರುತ್ತೆ. ಅನ್ನ ಹಾಕಿರೋದ್ರಿಂದ ತುಂಬ ಸಾಫ್ಟಾಗೇ ಇರುತ್ತೆ. ಇದು ನಾನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬಿಡ್ತೀನಿ. ಇದು ಸಂಜೆ ಎಲ್ಲ ನೆಕ್ಸ್ಟ್ ಡೇವರೆಗೂ ತುಂಬ ಸಾಫ್ಟಾಗೇ ಇರುತ್ತೆ. ಈಗ ಹುಡುಗರಿಗೆ ಹಾಗಲಕಾಯಿ ಪಲ್ಯ ಕೂಡ ಮತ್ತು ರೊಟ್ಟಿ 2 ಹಾಕ್ಕೊಟ್ಟಿದ್ದೀನಿ. 2 ಚೆನ್ನಾಗಿ ಟೇಸ್ಟಿಯಾಗಿತ್ತು ಅಂತ ತಿಂದ್ಬಿಟ್ಟು ಹೊರಟರು. ಹಾಗೆ ನಾನು ಕೂಡ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ತಿಂಡಿ ಮಾಡ್ಕೊಳ್ಳೋಣ, ಯಾಕಂದರೆ ಮನೆ ಕ್ಲೀನಿಂಗ್ ಅಂದಮೇಲೆ ಮಧ್ಯದಲ್ಲಿ ಏನಾನ ತಿನ್ನಬೇಕು ಅನ್ನೋದು ಮನಸ್ಸೇ ಬರಲ್ಲ. ಒಂದು ಕಡೆಯಿಂದ ಮಾಡ್ಕೊಂಡು ಕ್ಲೀನಿಂಗ್ ಬರೋಣ ಅಂದ್ಕೊಂಡು ಮೊದಲನೇದಾಗಿ ಹೊರ್ಗಡೆನೇ ಮಾಡ್ಕೊಳ್ತಾ ಇದ್ದೀನಿ. ಟೆರೆಸ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಆಂಟಿ ನಾವೆಲ್ಲ ಇದ್ವಲ್ಲ, ಎಲ್ಲ ಒಟ್ಟಿಗೆ ಸೇರಿ ಕ್ಲೀನ್ ಮಾಡೋದ್ರಿಂದ ಎಲ್ಲದಕ್ಕೂ ಒಂದು ಹಾಫ್ ಆನ್ ಅವರ್ ಅಂತ ಟೈಮ್ ಇಟ್ಕೊಳ್ತೀವಿ. 3 ಜನ ಸೇರಿರೋದ್ರಿಂದ ಬೇಗ ಆಗುತ್ತೆ. ಈಗ ಹೊರ್ಗಡೆ ಬಾಗಿಲು ತೊಳೆಯೋಣ ಅಂದ್ಕೊಂಡು ಬೆಳಗ್ಗೆನೇ ತೊಳೆದಿರಲಿಲ್ಲ, ಇವತ್ತು ಲೇಟಾಗಿ ತೊಳೆಯೋಣ, ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಬ್ರಷ್ ಮಾಡಬೇಕಾಗಿತ್ತು. ಬಾಗಿಲೆಲ್ಲ ತೊಳೆದಿದ್ದ ನಂತರ ಮನೆಯೆಲ್ಲ ಒರೆಸಿದಾಗಿದ್ದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆನಂತರ ನಾನು ಈಗ ಕರ್ಟನ್ಗಳ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿರೋಂಗೆ ಮಧ್ಯಾಹ್ನದ ಟೈಮಲ್ಲೇ ಬೇಗ ಬೇಗ ಎಲ್ಲ ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಕರ್ಟನ್ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ದೆ ಚಿಕ್ಕಪೇಟೆಯಿಂದ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಕರ್ಟನ್ಗಳು ಹಾಕಿದ್ಮೇಲಂತೂ ಮನೆ ಒಂಥರ ವಾತಾವರಣನೇ ಚೇಂಜ್ ಆಗ್ತಾ ಇರುತ್ತೆ. ನನಗೆ ಈ ಥರ ಲೈಟ್ ಕರ್ಟನ್ಗಳು ಅಂದರೆ ತುಂಬ ಇಷ್ಟ. ಡಾರ್ಕ್ ಅಂದರೆ ಮನೆ ತುಂಬ ಕತ್ಲಾಗಿರುತ್ತೆ ಅಂದ್ಬಿಟ್ಟು ನನಗೆ ಈ ಥರ ಲೈಟಾಗಿರೋದು ಅಂದರೆ ವೈಟ್ ಕಲರು, ಕ್ರೀಮ್ ಕಲರ್ ಆ ಥರ ಕರ್ಟನ್ ಅಂದರೆ ಇಷ್ಟ. ನನ್ನ ಹಸ್ಬೆಂಡ್ಗೆ ಹಂಗಲ್ಲ, ಈ ಥರ ಮೆರೂನ್ ಕಲರು ಮತ್ತು ಫುಲ್ಲು ಡಾರ್ಕ್ ಆಗಿರಬೇಕು, ಅಂದರೆ ಅದು ಕ್ಲೋಸ್ ಆಗಿದ ತಕ್ಷಣ ಹೊರಗಡೆ ಬೆಳಕೆ ಬರಬಾರ್ದು, ಆ ಥರ ಅಂದರೆ ಅವ್ರಿಗೆಲ್ಲ ಇಷ್ಟ. ನನ್ನ ಮಗಳಿಗೂ ಅಷ್ಟೇ ವೈಟ್ ಕರ್ಟನ್ ಎಲ್ಲ ಅಷ್ಟು ಇಷ್ಟಪಡಲ್ಲ. ಆದರೆ ವೈಟ್ ಕರ್ಟನ್ನು ಕ್ರೀಮ್ ಕಲರ್ ಕರ್ಟನ್ ಹಾಕಿದ್ರೆ ಮನೆ ಒಂಥರ ಲುಕ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ವೈಟ್ ಕರ್ಟನ್ಗಳು ಕೆಲವೊಂದು ಸಲ ತೆಗೆದಿಟ್ಕೊಂಡಿರ್ತೀನಿ. ಯಾವುದನ್ನ ಈ ಥರ ಹಬ್ಬಗಳ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ
ಎಲ್ಲ ರೂಮ್ಗೂ ಹಾಲ್ಗೂ ಎಲ್ಲ ಕರ್ಟನ್ ಹಾಕಿದ ನಂತರ ನಾನು ಸೋಫಾ ಕವರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋಫಾ ಕವರ್ ಹಾಕಿ ವಾರಕ್ಕೊಂದ್ಸಲ ಏನೋ ಚೇಂಜ್ ಮಾಡ್ತಾ ಇರ್ತೀನಲ್ವ. ಇವಾಗ ವೈಟ್ ಕಲರ್ದೇ ತೊಗೊಂಡು ಬಂದಿದೆ ಸೋಫಾ ಕವರು. ಇದು ಅಷ್ಟೇ ಚಿಕ್ಕಪೇಟೆಯಲ್ಲಿ 300 ರೂಪಾಯಿ ಅಷ್ಟೇ. ಇದು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು, 600 ರೂಪಾಯಿ ಎಲ್ಲ ಹೇಳ್ತಾರೆ. ನಾನು 300 ರೂಪಾಯಿ ಕೊಟ್ಟು 2 ಸೆಟ್ ತೊಗೊಂಡೆ. ಇದು ಅಷ್ಟೇ, ಎಷ್ಟು ಅಂದರೆ ಸಿಂಗಲ್ ಸೋಫಾ ಆದರೆ ಒಂದೊಂದು ಪೀಸ್ ಕಟ್ ಮಾಡ್ಕೊಬೋದು. ನಂದು ಡಬಲ್ ಸೋಫಾ ಒಂದು ಮತ್ತು ತ್ರಿಬಲ್ ಇದೆ, ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಳೇದು ಅಷ್ಟೇ ನೋಡಿ, ಈಗೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಕ್ರೀಮ್ ಕಲರ್ ವೈಟ್ ಕಲರ್ ಅಂದ್ರೇ ತುಂಬ ಇಷ್ಟ. ವಾರದ ಟೈಮಲ್ಲೆಲ್ಲ ನಾನು ವೈಟ್ ಕಲರ್ ಹಾಕೋಕ್ಕೆ ತುಂಬ ಇಷ್ಟಪಡ್ತೀನಿ. ಅದೇನೋ ಗೊತ್ತಿಲ್ಲ, ಮನೇಲಿ ಪೂಜೆ ಆಗಿದ್ದಿನ ಅಂತ ವೈಟ್ ಕಲರ್ಗೂ ಆ ಮನೆ ನೋಡೋದಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಈಗ ಸೋಫಾನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ತಂದಿರುವ ಸೋಫಾ ಕವರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮುಗ್ದಿದ ನಂತರ ಈಗ ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ವಾಶ್ ಮಾಡೋದು ತೋರಿಸ್ಲಿಲ್ಲ. ಯಾಕಂದರೆ ಇದನ್ನೆಲ್ಲ ತೋರಿಸ್ಬೇಕು ಅಂದರೆ ಒಬ್ಬರು ವಿಡಿಯೋ ಮಾಡಲಿಕ್ಕೆ ಇರಬೇಕು, ಅದಕ್ಕೋಸ್ಕರ ನಾನು ಕ್ಯಾಮ್ರಾನ ಅಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಮಾಡೋಷ್ಟೊತ್ತಲ್ಲಿ ನನ್ನ ಮಕ್ಕಳು ಕೂಡ ಬಂದರು. ಅವರು ವಿಡಿಯೋ ಮಾಡೋದು ಕೊಟ್ಟರು. ನಾನು ಹಾಗೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಆಗಿತ್ತಲ್ಲ, ಈಗೆಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ಸ್ ಎಲ್ಲ ಹಾಕ್ಕೊಂಡು ಕಲ್ಗಳೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಿಶ್ ಟ್ಯಾಂಕ್ ತೊಳೆದಿದ್ದು ಆಯಿತು. ಇವಾಗ ಟೈಮ್ ಬಂದು 4:15 ಆಗೋಗ್ಬಿಟ್ಟಿದೆ. ಒಂದೇ ಸಮ ಮಾಡ್ತಾನೇ ಇದ್ದೀನಿ, ಬೆಳಗ್ಗೆಯಿಂದ ಸುಸ್ತಾಗ್ತಾ ಇದೆ. ಆನಂತರ ಇದೆಲ್ಲ ಮುಗೀತು, 4 ಗಂಟೆ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಾನು ಈಗ ಡೆಕೋರೇಷನ್ ಏನಾರ ಮಾಡೋಣ ಅಂದ್ಕೊಂಡು ಈಗ ಕ್ರಿಸ್ಮಸ್ಗೆ ಮನೆಯಲ್ಲೇ ಎಲ್ಲ ಇಟ್ಬಿಟ್ಟು ಗೊಂಬೆಗಳು ಅದೆಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ತಾರಲ್ಲ ಆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ಎಣ್ಣೆ ಬಾಕ್ಸ್ ಎಲ್ಲ ಬರುತ್ತಲ್ಲ ಅದು ಅಂಗಡಿಯಿಂದ ತರಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡೋಣ ಟೈಮ್ ಇದ್ದರೆ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಬಂತು. ನಾನು ತುಂಬ ಸಿಂಪಲ್ಲಾಗಿ ಕೆಲವೊಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಕ್ರಿಸ್ಮಸ್ ಅಂದರೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರೇ ಕ್ರಿಸ್ಮಸ್ ಅನಿಸೋದು. ಯಾಕಪ್ಪ ತುಂಬ ಜನ ಅನ್ಬೋದು, ನೀವ್ಯಾಕೆ ಅದು ಪೂಜೆ ಮಾಡ್ತೀರಾ ಇದು ಪೂಜೆ ಮಾಡ್ತೀರಾ ಅಂತ ಕೇಳ್ಬೋದು. ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಗೆ ಅವಾಗಿಂದನೂ ಅಷ್ಟೇ ಪೂಜೆ ಮಾಡಬೇಕು ಅನಿಸುತ್ತೆ. ಈ ಥರ ಕ್ರಿಸ್ಮಸ್ ಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು ಅನಿಸುತ್ತೆ. ದೇವ್ರು ಯಾವುದಾದ್ರೇನು ಎಲ್ಲ ಒಂದೇ ಅಂದ್ಕೊಂಡು ನಾವು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಈಗ ಇದಕ್ಕೇ ನಾನು ವೈರಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಬಂತು. ಫುಲ್ ಖುಷಿಯಾಗೋಯ್ತು, ಯಾಕಂದರೆ ಇಷ್ಟೊಂದೆಲ್ಲ ಕ್ಲೀನಾಗಿ ಕರೆಕ್ಟಾಗಿ ಬಂತು, ಎಲ್ಲೂ ಒಂದು ಮಿಸ್ ಆಗಲಿಲ್ಲ. ಈ ಗೊಂಬೆಗಳೆಲ್ಲ ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ಅದನ್ನೇ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದು. ಇನ್ನು ಥರ್ಮಾಕೋಲ್ ಬೆಂಡು ಮತ್ತು ಕೆಲವೊಂದು ಹುಲ್ಲು ಎಲ್ಲ ತರಿಸ್ಕೊಂಡು ರೆಡಿ ಮಾಡಿದ್ದಷ್ಟೇ. ಕಾಲು ಮುರಿದ್ಬಿಟ್ರಂತೆ, ಏನಪ್ಪ ಕಾಲು ದೂರಾಗಿ ಮುರಿದ್ಬಿಟ್ರಂತೆ ಕಣಪ್ಪ. ಆಮೇಲೆ ಅಲ್ಲೊಂದು ಬೋಬೋ ಇತ್ತಂತೆ, ಹಾಂ ಅಪ್ಪು ಬೋಬೋ ಇತ್ತಂತೆ. ಓಕೆ, ಇದೆಲ್ಲ ಆದಮೇಲೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆನಂತರ ತಂಗಿ ಮನೆಯಲ್ಲಿ ಬರ್ತಡೇ ಕೂಡ ಇತ್ತು. ಅವಳು ಹಿಂದಿನ ದಿನವೇ ಹೇಳಿದ್ಲು ಪೂಜೆಗೆ ಇದ್ಬಿಡಿ ನೈಟು ಅಂತ, 2 ಡೇಸ್ ಇರೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ನಾವು ಬಂದುಬಿಟ್ಟಿದ್ವಿ. ಸರಿ ನೆಕ್ಸ್ಟ್ ಡೇ ಬಾಕ ಅಂತ ಎಲ್ಲ ಹೇಳಿದ್ಲು. ಸರಿ ಬರ್ತಡೇ ಸಂಜೆ ಅಲ್ವಾ, ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಮತ್ತೆ ರೆಡಿ ಆಗಿಬಿಟ್ಟು ಬಂದ್ವಿ. ಮಗುಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳು ಕೆಲವೊಂದು ಮಾತಾಡ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಎಲ್ಲ ಕೂಡ ಬರ್ತಡೆಗೆ ರೆಡಿಯಾಗಿದ್ದಾಯಿತು. ಇವಾಗ ಕೇಕ್ ಕಟ್ಟಿಂಗ್ ಮಾಡಬೇಕು. ಟೈಮ್ ಆಗಲೇ 7:30 ಆಗಿದೆ. ಬರೋರೆಲ್ಲ ಬರ್ತಾ ಇದ್ದಾರೆ. ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಎಲ್ಲ ನಾವೇ ಮನೆಯಲ್ಲೇ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ಅವರು ಹೊರಗಡೆ ಮಾಡಿಸೋಣ ಅಂತ ಇದ್ರು, ಬಟ್ ಬೇಡ ಅಂದ್ಬಿಟ್ಟು ನಾವೇ ಮನೆಯಲ್ಲೇ ಮಾಡಿದ್ದೀವಿ. ಅದಂತೂ ಏನು ಡ್ಯಾನ್ಸ್ ಆಡ್ತಾಯಿತ್ತು ಅಂದರೆ 2 ವರ್ಷ ಅದಕ್ಕೆ, ಈಗ 2 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಬಟ್ ಎಷ್ಟು
ಎಷ್ಟು ಖುಷಿಯಾಗಿ ಕೇಕ್ ಕಟ್ ಮಾಡ್ತಾಯಿದ್ಲು ಅಂದರೆ ಅಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡ್ತಾಯಿದ್ಲು. ಒಂದು ಚೂರು ಅಳ್ಳಿಲ್ಲ. ಕೆಲವೊಂದು ಮಕ್ಕಳು ಅಳೋದು, ಕೆಲವೊಂದು ಮಕ್ಕಳೇ ನನ್ನ ಮಕ್ಕಳೇ ಅಳ್ತಾಯಿದ್ರು ಕೇಕ್ ಕಟ್ಟಿಂಗ್ ಅನ್ನೋವಾಗ. ಬಟ್ ಇವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ಲು. ಎಲ್ಲರಿಗೂ ಬಂದವ್ರ ಜೊತೆ ಎಲ್ಲರ ಜೊತೆ ಬೆರೀತಾಯಿದ್ಲು. ಅದರಲ್ಲೂ ಮಧ್ಯದಲ್ಲಿ ಸಾಂಗ್ ಹಾಕ್ಬಿಟ್ಟಿರೋದ್ರಿಂದ ಸಾಂಗ್ ಇಲ್ಲ ಅಂದಿದ್ರೆ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ವಾಯ್ಸ್ ಓವರ್ ಅಂದರೆ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ಲು ಅಂದರೆ ಅಷ್ಟು ಖುಷಿಯಾಗಿ, ಅಷ್ಟು ತುಂಬ ಚೆನ್ನಾಗಿ, ತುಂಬ ದೃಷ್ಟಿನೇ ಆಗೋಗ್ಬಿಟ್ಟಿತ್ತೇನೋ. ಅವಳು ಒಂದು ಚೂರು ಅಳ್ಳಿಲ್ಲ. ಎಲ್ಲರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ಲು ಅನ್ಬೋದು. ಅಷ್ಟೇ ಚೆನ್ನಾಗಿ ಕುಣ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ಲು. ತುಂಬ ಖುಷಿ ಆಯಿತು. ಅದರಲ್ಲೂ ಡೈಲಿ ಒಂದು ಸಲ ನಮಗೆ ಕಾಲ್ ಮಾಡ್ತಾಳೆ ಅವಳು. ರಾತ್ರಿ ಮಲ್ಕೊಳ್ಳೋವಾಗ ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡಿಬಿಟ್ಟೆ ಮಲಗಬೇಕು. ಈ ಕೇಕ್ ಕಟ್ಟಿಂಗ್ ಮಾಡೋಗಂತೂ ಎಷ್ಟು ಸಲ ಕಿರ್ಚ್ತಾ ಇದ್ಲು ಅಪ್ಪ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ನಂತೂ ಅವಳು ಅಷ್ಟು ಇಷ್ಟಪಡ್ತಾಳೆ. ಒಂದು 20 ಸಲ ಕರೀತಾ ಇದ್ಲು ಕೇಕ್ ಕಟ್ಟಿಂಗ್ ಆಗೋವಾಗ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಅಂದರೆ ನಮಗೆ ಖುಷಿ ಆಗ್ತಾಯಿತ್ತು. ಕೆಲವೊಂದು ಮಕ್ಕಳು ಅಳೋದು ನೋಡಿಬಿಟ್ರೆ ಅಯ್ಯೋ ಬರ್ತಡೇನೇ ಸಾಕಪ್ಪ ಬೇಗ ಮುಗಿಸ್ಬಿಡೋಣ ಕೇಕ್ ಕಟ್ಟಿಂಗು ಅನ್ನಿಸ್ತಾಯಿತ್ತು. ಬಟ್ ಅವಳಿಗಂತೂ ಬೇಜಾರೇ ಆಗ್ತಾ ಇರಲಿಲ್ಲ. ಎಲ್ಲ ಜೊತೆ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಕೇಕ್ ಮಾತ್ರ ಅವಳಿಗೂ ಬೋರ್ ಆಗೋಗ್ಬಿಟ್ಟಿತ್ತು ತಿಂದು ಯಾರು ಕೊಟ್ರು ಬೇಡ ಅಂತ ಇದ್ದು. ಒಂದು ಲಿಮಿಟಲ್ಲಿ ತಿನ್ಲಷ್ಟೇ, ಆಮೇಲೆ ಬೇಡ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರನ್ನೂ ಕರೆದಿರೋದಕ್ಕೆ ತುಂಬ ಖುಷಿಯಿಂದ ಅವಳಂತೂ ಡ್ಯಾನ್ಸ್ ಅಂತೂ ಅಷ್ಟಿಷ್ಟು ಮಾಡಲಿಲ್ಲ. ಪೂರ್ತಿ ಹಾಕೋಕ್ಕೋದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ನಾನು ಪೂರ್ತಿ ಕೂಡ ಹಾಕಲಿಲ್ಲ. ಹಾಗೆ ಅಡುಗೆ ಬಂದು ಪಲಾವ್ ಮಾಡಿದ್ವಿ, ಹಾಗೆ ಮೊಸರು ಬಜ್ಜಿ, ಹಾಗೆ ಸ್ವೀಟ್ ಕೂಡ ತರಿಸಿದ್ರು, ಡ್ರೈ ಜಾಮೂನ್ ತರಿಸಿದ್ರು. ಈ ಕಡೆ ಚಿಪ್ಸು, ಲೈಟ್ ಡಿನ್ನರ್ ಅಷ್ಟೇ. ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ನಾವು ಕೂಡ ಹೊರಡಬೇಕಾಗಿತ್ತು. ಟೈಮ್ ಆಗಿತ್ತು ಆಲ್ರೆಡಿ. ಟೈಮ್ ಆಲ್ರೆಡಿ 10 ಗಂಟೆ ಆಯಿತು. ನಾವು ಹೊರಡೋ ಟೈಮ್ ಬಂತು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿದ ನಂತರ ನಾನು ಕೂಡ ಹೊರಟ್ವಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗೋ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.